ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಶುಗರ್ ಚೆಕ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ. ಫಸ್ಟು ಒಂದು ಪ್ಲೈನ್ ಪೇಪರು ಅಥವಾ ವೇಸ್ಟ್ ಪೇಪರ್ ತೊಗೋಬೇಕು. ತಗೊಂಡು 3 ಕಾಟನ್ ತೊಗೋಬೇಕು. ಒಂದು ಸ್ಟ್ರಿಪ್ನ ತೆಗಿಯೋಕ್ಕೆ, ಇನ್ನೊಂದು ಲ್ಯಾನ್ಸೆಟ್ ತೆಗಿಯೋಕ್ಕೆ, ಇನ್ನೊಂದು ಪೇಷಂಟ್ ಕೈ ಕ್ಲೀನ್ ಮಾಡ್ಕೊಳಕ್ಕೆ. ಸೊ 3ನ ತೊಗೊಂಡು ಇಟ್ಕೊಂಡ್ವಿ. ಸ್ಯಾನಿಟೈಸರ್ನ ಫಸ್ಟ್ ಕೈ ಹಾಕ್ಕೋಬೇಕು. ಒಂದು ಡ್ರಾಪ್ ಹಾಕ್ಕೊಂಡು ಕ್ಲೀನಾಗಿ ಉಜ್ಕೋಬೇಕು ಕೈನ, 2 ಕೈನ. ಸೊ ಇದು ಶುಗರ್ ಮಿಷಿನ ತೊಗೊತಾ ಇದ್ದೀವಿ ಒಳಗಡೆ. ಶುಗರ್ ಮಿಷಿನ್ ಓಪನ್ ಮಾಡ್ಕೊತಾ ಇದ್ದೀವಿ. ಇದು ಶುಗರ್ ಮಿಷಿನ್ನು, ಇದು ಸ್ಟ್ರಿಪ್ಪು, ಇದು ಲ್ಯಾನ್ಸೆಟ್ ಮಿಷಿನ್ನು. ಲ್ಯಾನ್ಸೆಟ್ಟು. ಸೊ ಅವನ್ನ 3 ಇಟ್ಕೊಂಡಿದ್ದೀವಿ ನಾವು. 3 ಇಟ್ಕೊಂಡ್ವಿ. ಸೊ ಸ್ವಲ್ಪ ಸ್ಯಾನಿಟೈಸರ್ ತೊಗೊಂಡು ಪೇಷಂಟ್ ಕೈ ಕ್ಲೀನ್ ಮಾಡ್ಕೊಳಕ್ಕೆ ಕಾಟನ್ ತೊಗೋಬೇಕು. ಸೊ ಪೇಷಂಟ್ ಕೈ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ. ಕೈ ಕ್ಲೀನ್ ಮಾಡ್ಕೊಂಡು ಸೈಡಲ್ಲಿ ಇಡಬೇಕು. ಇದು ಲ್ಯಾನ್ಸೆಟ್ಟು, ಲ್ಯಾನ್ಸೆಟ್ ಮಿಷಿನ್ನು. ಲ್ಯಾನ್ಸೆಟ್ ಮಿಷಿನ್ಗೆ ಲ್ಯಾನ್ಸೆಟ್ನ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡ್ಕೊಂಡ್ವಿ. ಅದ್ರ ಮ್ಯಾಲೂ ಕ್ಯಾಪ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ವಿ. ಇದನ್ನ ನೋಡಬೇಕು ವರ್ಕ್ ಆಗುತ್ತೆ. ಸೊ ಇದು ಸ್ಟ್ರಿಪ್ಟು. ಶುಗರ್ ಮಿಷಿನ್ಗೆ ಇದನ್ನ ಕನೆಕ್ಟ್ ಮಾಡ್ಕೋಬೇಕು. ಬೇರೆ ಸ್ಟ್ರಿಪ್ ಮಾಡ್ಕೋಬೇಕು. ಸೊ ವರ್ಕ್ ಆಗ್ತಾ ಇದೆ. ಸೊ ಪೇಷಂಟ್ಗೆ ಕ್ಲೀನ್ ಮಾಡ್ಕೊಂಡಿದ್ವಲ್ಲ, ಇವಾಗ ಅವರಿಗೆ ಚುಚ್ಚಬೇಕು. ಸೊ ಬ್ಲಡ್ ಬರಬೇಕು ಕ್ಲೀನಾಗಿ. ಸೊ ಬ್ಲಡ್ ಬಂತು ಕ್ಲೀನಾಗಿ, ಅದನ್ನ ಇದು ಮಾಡ್ಕೋಬೇಕು. ಅದನ್ನ ಸೈಡಲ್ಲಿ ಇಡಬೇಕು. ಆಗಲೇ ಕ್ಲೀನ್ ಮಾಡೋಕ್ಕೆ ಕಾಟನ್ ತೊಗೊಂಡಿದ್ವಲ್ಲ, ಅದನ್ನ ಪೇಷಂಟ್ ಕೈಗೆ ಇಟ್ಕೋಬೇಕು. ಇಟ್ವಿ. 160/2 ಇದೆ. ಸೊ ನಾರ್ಮಲ್ಲು. ಸೊ ಸ್ಟ್ರಿಪ್ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮಾಡಿ ಸ್ಟ್ರಿಪ್ನ ತೆಗಿಯೋಂಗಿಲ್ಲ, ಕಾಟನಲ್ಲೇ ತೆಗಿಬೇಕು. ಇವು ಡೇಂಜರಸ್. ಇದನ್ನ ಸೈಡಲ್ಲಿ ಇಡಬೇಕು. ಸೊ ಆಮೇಲೆ ಲ್ಯಾನ್ಸೆಟ್ ಹಾಕ್ಕೊಂಡಿದ್ವಲ್ಲ, ಲ್ಯಾನ್ಸೆಟ್ ಮಿಷಿನ್ ಲ್ಯಾನ್ಸೆಟ್ನ ಅದನ್ನ ತೆಗಿಬೇಕು. ಅದನ್ನು ಕೈಯಲ್ಲಿ ತೆಗಿಯೋಂಗಿಲ್ಲ, ಅದನ್ನು ಕಾಟನಲ್ಲಿ ತೆಗಿಬೇಕು. ತೆಗೆದ್ವಿ. ಸೊ ಪೇಷಂಟ್ ಕೈ ಕ್ಲೀನ್ ಹಾಕಿದ್ವಲ್ಲ, ಅದನ್ನು ತೆಕ್ಕೋಬೇಕು. ನನಗೆ ಬ್ಲಡ್ ಬರುತ್ತಾ ಇಲ್ಲ ಅಂತ ನೋಡ್ಕೊಂಡು ತೆಗಿಬೇಕು. ಬರ್ತಾ ಇಲ್ಲ. ಆಮೇಲೆ ಶುಗರ್ ಮಿಷಿನ್ ಬಾಕ್ಸಿಗೆ ಕ್ಲೀನಾಗೆ ಹಾಕಬೇಕು. ಥ್ಯಾಂಕ್ ಯು ಸ್ನೇಹಿತರೆ.